ಕುತ್ಕೊಂಡವ್ರಲ್ಲ ಅನ್ನೋ ಒಂದು 13 ಜನ ಸೇರ್ತಿದ್ದೆ ಗಾಡಿಯಲ್ಲಿ ಟಿ ನಾನು ಶೂ ಹೋಗೋಣಂತೆ ಬಂದಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಪ್ಪ ನನ್ನನ್ನು ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಎಲ್ಲ ಇಲ್ಲಿ ವೇಟಿಂಗ್. ಸೊ ಗಾಯ್ಸ್ ಹಾಯ್. ಸೊ ಇವತ್ತು ನಾವೆಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ನಮ್ಮ ಆಫೀಸ್ ಅವ್ರು ಅಂತಂದರೆ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಇನ್ನೂ ಟಿ ಟಿ ಬಂದಿಲ್ಲ, ನಾವು ಇಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ಅಪ್ಪ ಕೂತ್ಕೊಂಡಿದ್ದೀವಿ ಈಗ ಟಿ ಟಿಗೆ ವೇಟಿಂಗ್ ಗೈಸ್. ಸೊ ಇವಾಗ ಟಿ ಟಿ ಬಂತು ಗೈಸ್. ಇವಾಗ ಟಿ ಟಿ ಎತ್ಕೊಂಡು ನಾವೆಲ್ಲ ಗೋಯಿಂಗ್ ಟು ಬ್ಯಾಂಗ್ಳೂರ್. ಏನಕ್ಕೆ ಅಂತ ಅಂದರೆ ಹೇಳ್ತೀವಿ ಬನ್ನಿ. ಸೊ ಗಾಯ್ಸ್ ಇಲ್ಲಿ ಕಾಣಿಸ್ತಾ ಇಲ್ಲ ನಾನು. ಇವಾಗ ನಾವು ಬಂದಿದ್ದೀವಿ, ಕೂತಿದ್ದೀವಿ, ಏನೋ ಕಾಣುತ್ತೆ. ಅದು ಟೈಮರ್ ಇದೆ. ದೇವ್ರ ಸಾಂಗ್ ಹಾಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ. ಎಸ್ ಗೈಸ್, ನಾನು ಇವಾಗ ನಮ್ಮ ಸಿಂಗರ್ ಹಾಯ್ ಮಾಡಿ ಎಲ್ಲ. ಸೊ ನಾವಿವಾಗ ಎಲ್ಲ ಹೋಗ್ತಾ ಇದ್ದೀವಿ ಅಂದ್ರೆ ಎಲ್ಲ ಹೋಗ್ತಾ ಇದ್ದೀವಿ ನಾವೆಲ್ಲ ಈಗ ಏನಕ್ಕೆ ಸೊ ಗೈಸ್ ನಮ್ದು ಕ್ರಿಕೆಟ್ ಮ್ಯಾಚ್ ಇದೆ. ಸೊ ನಾವೆಲ್ಲ ಎಂತ ಎಕ್ಸ್ಪರ್ಟ್ ಏನಲ್ಲ, ಬಟ್ ಆದ್ರೂ ನಾನು ಉದರಿಸೋ ಅಂತ ಎಕ್ಸ್ಪರ್ಟ್ ಏನಿಲ್ಲ. ಬಟ್ ಅದೇ ಕ್ರಿಕೆಟ್ ಮ್ಯಾಚ್ ಆಡೋಕ್ಕೆ ಇದು ಶೋರೂಮ್ ಇಟ್ಟಿದ್ದಾರೆ. ಸೊ ಶೋರೂಮ್ ಕಡೆಯಿಂದ ಸೊ ಈಗ ನಾವು ಮ್ಯಾಚ್ ಆಡೋದಕ್ಕೆ ಬಂದಿದ್ದೀವಿ. ಸೊ ಜರ್ನಿ ಸ್ಟಾರ್ಟ್. ಒಂದು ರೋಡ್ ಇದೆ ಅದಕ್ಕೋಸ್ಕರ ನಾನು ಎಡಿಟ್ ಮಾಡ್ಕೊತೀನಿ. ಹೇಳ್ಕೊಡಿ ಅವ್ರಿಗೆ. ಇವತ್ತು ಕೆಲಸ ಆದ್ರೆ ಬೇಡ ರೆಡಿನಾ? ರೆಡಿ. ನೀವು ಗಿಡಿಗೆ ನೋಡ್ತಾರೆ ಈ ಕಡೆ ತಿರುಗಿ. ಕ್ಯಾಮ್ರಾ ಇಲ್ಲ, ಸೈಟಿಂಗ್ ಇದೆ. ಬ್ಯಾಟ್ ಕೊಡಿ, ಬ್ಯಾಟ್ ಕೊಡಿ. ಬ್ಯಾಟ್ ಇರಲಿ. ಮ್ಯಾಚ್ಗೆ ಹೋಗ್ತಾ ಇರೋದು. ರೆಡಿ. ಸೊ ಇವಾಗ ನಾವೆಲ್ಲರೂ ಕೆಲವೊಂದು ರೀಲ್ಸ್ ಮಾಡಿಸ್ತಿದ್ದೋ ಎಲ್ಲ ಸ್ವಲ್ಪ ಸ್ಲೀಪ್ ಮಾಡ್ತಾ ಇದ್ದಾರೆ, ಮಲಗಿದ್ರು. ಸೊ ನಾವಿಷ್ಟು ಜನ ಸೇರಿ ಒಂದು ರೀಲ್ಸ್ ಮಾಡಿದ್ದೀವಿ. ಫೈನಲಿ ಇವಾಗ ನಾವು ಇನ್ನೂ ನಮ್ಮ ಪ್ಲೇಸ್ಗೆ ಹೋಗೋ ಟೈಮ್ ಅಲ್ಲಿಗೆ ಬಂದಿಲ್ಲ. ಬಟ್ ಅಂದರೆ ಇದೊಂದು ಕಾಲೇಜ್ ಹತ್ರ, ಕಾಲೇಜ್ ಒಳಗಡೆ ಗ್ರೌಂಡ್ ಇದೆಯಲ್ಲ ಅಲ್ಲಿ ಆಡ್ಸೋದು. ಸೊ ಅಲ್ಲಿಗೆ ಬಂದಿದ್ದೀವಿ, ಅಲ್ಲಿಗೆ ರೀಚ್ ಆಗಿದ್ದೀವಿ ಈಗೆಲ್ಲ ನಾವು. ಕಾಲೇಜ್ ಎಂಟ್ರೆನ್ಸ್ ಅಲ್ಲಿ ಬಿಡ್ಲಿಲ್ಲ, ಎಕ್ಸಾಮ್ ಇದೆ ಅಂತ. ಸೊ ಇದೊಂದು ಬೇರೆ ಗೇಟಿಂದ ಎಂಟ್ರಿ ತೊಗೋತಾ ಇದ್ದೀವಿ ನಾವು ಈಗ. ಇಲ್ಲಿಂದ ಎಂಟ್ರೆನ್ಸ್ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸರ್ ಏನಿದೆ ಇಷ್ಟು ಹೌದು, ತುಂಬಾ ಕೋಲ್ಡ್ ಅನ್ಸಿದೆ. ಇಷ್ಟೊಂದು ಕೋಲ್ಡ್ ಯಪ್ಪ. ಇಲ್ಲ ಅದಷ್ಟು ಕಷ್ಟ, ಬಟ್ ಬ್ಯಾಂಗ್ಳೂರು ಮೈಸೂರಲ್ಲಿ ತುಂಬಾ ಚೆನ್ನಾಗಿ ಅದಷ್ಟು ಆಗ್ತಾರೆ ಬೇಗ. ಹೌದು, ನಮ್ಮ ಮೈಸೂರಲ್ಲಿ ಬಂದ್ಬಿಟ್ಟು ತುಂಬಾ ಕಷ್ಟ, ಚಳಿ ಆಗ್ತಿದೆ. ನಮ್ಮ ಮೈಸೂರಿಗಿಂತ ಜಾಸ್ತಿ ಸ್ವಲ್ಪ ಟೈಮ್ ತಗೊಳ್ತಾ ಒಂದು 1 ಮಂತ್ ತಗೊಳುತ್ತೆ ಟೈಮ್ ಅಡ್ಜಸ್ಟ್ ಆಗೋದಕ್ಕೆ. ಬಟ್ ತುಂಬಾ ಇಷ್ಟ ಆಗುತ್ತೆ ವೆದರ್. ಹೌದು, ಎಲ್ಲ ಇದ್ದಾರೆ, ಎಲ್ಲ ಬಂದಿದ್ದಾರಲ್ಲಪ್ಪ ಗ್ರೌಂಡ್. ಸರ್ ನಮಸ್ತೆ, ಹೇಗಿದ್ದೀರಾ? ಬಂದಿದ್ದು ಕಾಲೇಜ್ ಒಳಗಡೆ, ಸ್ಕೂಲ್ ಒಳಗಡೆ. ಸೊ ಇಂಟ್ರೆಸ್ಟಿಂಗ್. ಎಸ್ ಫೈನಲಿ ನೋಡಿ, ಈಗ ಜರ್ಸಿ ಹಾಕಿದ್ದೀವಿ ಕ್ರಿಕೆಟ್ ಮ್ಯಾಚ್ ಆಡೋದಕ್ಕಿಂತ. ಸೊ ಇವಾಗ ಹೋಗ್ತಾ ಇದ್ದೀವಿ, ನೋಡ. ನನ್ನದು ಜರ್ಸಿ ತುಂಬ ಲೂಸು. ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ ನೋಡಿ ಗೈಸ್. ಸೊ ಏನೇ ಕ್ರಿಕೆಟ್ ಟೀಮ್ ಆಡೋದು, ನಮ್ಮದು ಮ್ಯಾಚ್ ಆಡೋ ಫೀಲ್ಡ್. ನಾವೆಲ್ಲ ರೆಡಿ ಆಗಿದ್ದೀವಿ ಈಗ, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ. ಇದು ನಾನು ನನ್ನ ಟೀ ಶರ್ಟ್. ಸೊ ನಮ್ಮದೇ ಫಸ್ಟು ಬ್ಯಾಟಿಂಗು. ಇವಾಗ ನಮ್ಮದು ಬ್ಯಾಟಿಂಗ್ ಮಾಡ್ತಿದ್ದಾರೆ.
ಎಸ್ ಗೈಸ್ ನಮ್ಮ ಟೀಮ್ ವಿನ್ ಆಯ್ತು. ಈಗ ನಾವೆಲ್ಲ ಕ್ವಾರ್ಟರ್ ಫೈನಲ್ಗೆ ಹೋಗ್ತಿದೀವಿ. Yes, ನಮ್ಮ ಟೀಮ್ ವಿನ್ ಆಯ್ತು. ಇವಾಗ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ಗೆ ಮತ್ತೆ ಮ್ಯಾಚ್ ಎಲ್ಲ ಮಾತಾಡ್ಕೊತಾ ಇದೀವಿ. ಸೊ ಗೈಸ್ ಇವಾಗ ನಮ್ದು ಎರಡನೇ ಮ್ಯಾಚ್ ಇತ್ತಲ್ಲ ಅದ್ರಲ್ಲಿ ಆಡ್ತು ಬಟ್ ಸೋತು. ಪರವಾಗಿಲ್ಲ, ಇಟ್ಸ್ ಓಕೆ. ಈಗ ಆಟದಲ್ಲಿ ಗೆಲುವು ಸೋಲು ಇರುತ್ತೆ ಬಟ್ ಟಫ್ ಕಾಂಪಿಟೇಟ್ ಕೊಟ್ಟು ಈಗ ಊಟ ಆಯ್ತು. ಈಗ ಮ್ಯಾಚ್ ನೋಡ್ತಾ ಬಂದಿದ್ದೀವಿ ಗೈಸ್. ಈಗ ನಾವು ಮತ್ತೆ ಮೈಸೂರು ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಇನ್ನು ಫೈನಲ್ ಮ್ಯಾಚ್ ಒಂದಿದೆ, ಅದು ಅವ್ರು ಆಡ್ತಿದ್ದಾರೆ. ಸೊ ನಾವು ಮೈಸೂರಿಗೆ ಹೋಗಿ ತಲುಪಬೇಕಲ್ಲ, ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಗೈಸ್. ರಿಟರ್ನ್ ಟು ಮೈಸೂರು. ಪರವಾಗಿಲ್ಲ, ಆಟದಲ್ಲಿ ಸೋಲು ಗೆಲುವು ಇದೇ ಇರುತ್ತೆ ಬಟ್ ಆಡ್ದಲ್ಲ ತುಂಬಾ ಚೆನ್ನಾಗಿ ಆಡ್ದು. ಈಗ ಹೋಗ್ತಾ ಇದೀವಿ. ನಮ್ಮ ಟೀಮಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹೌದು, ಯಾರ್ಯಾರು ಇವಾಗ ಒಂದೊಂದೊಬ್ರು ಕೇಳ್ಕೊ ಬರ್ತೀನಿ ಯಾರ್ಯಾರು ಹೆಂಗೆ ಮಾತಾಡ್ರು ಅಂತ. ಸರ್, ಇವಾಗ ಈ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಇಯರ್ ಮತ್ತೆ ಟ್ರೈ ಮಾಡೋಣ. ನೆಕ್ಸ್ಟ್ ಇಯರ್ ವಿನ್ ಆಗೋಣ. ಮೈಸೂರಿಗೆ ಒಳ್ಳೆ ಪ್ರಾಕ್ಟೀಸ್ ನಾವು ಸ್ವಲ್ಪ ಮಾಡಬೇಕಿತ್ತು, ಮಾಡೋಣ. ಒಳ್ಳೆ ನೇಮ್ ಬರ್ದಿದ್ದೀವಿ ಪಿಚ್ ಅಲ್ಲಿ. ನಮ್ ಟೀಮ್ದು ಒಂದು ಅಲ್ಲಿ ಹೆಸರು ಪ್ರಿಂಟ್ ಹಾಕ್ಬಿಟ್ಟು ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಯೋಚನೆ ಮಾಡಬೇಕು. ಟ್ಯಾಟೂ ಹಾಕ್ಬಿಟ್ಟು ಬಂದಿದ್ದೀವಿ. ಈಗ ಎಲ್ಲರಿಗೂ ಗೊತ್ತು ಮೈಸೂರು ಹುಡುಗರು ಅಂದ್ರೆ ಈಸಿಯಾಗಿ ತಗೊಳಲ್ಲ, ತುಂಬಾ ಸ್ಟ್ರಾಂಗ್ ಅನ್ಕೋತಾರೆ. ನೆಕ್ಸ್ಟ್ ಇವರು ಕೂಡ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಇವ್ರನ್ನ ಕೇಳಿ, ಲಾಸ್ಟ್ ಟೈಮ್ ಇವ್ರು ಕೇಳಿ. ಫೀಲ್ಡಿಂಗ್ ಮಾಡಿದ್ದಾರೆ. ಬ್ಯಾಟಿಂಗ್ ಆಗಿ ನಾವ್ ಯಾರು ಕೂಡ ವಿಕೆಟ್ ಅಷ್ಟೊಂದು ಕೊಡ್ಲಿಲ್ಲ, ಅದಕ್ಕೋಸ್ಕರ ಅಷ್ಟೇ. ನಮ್ಮ ಓಪನರ್ ಪುನೀತ್ ಅವರು ಒಂದೆರಡು ಮಾತಾಡ್ತಾರೆ. ಓಪನರ್ 6 ಹೊಡೆದ್ಬಿಟ್ಟು ಔಟ್ ಆಗೋರು ಯಾಕೋ ಗೊತ್ತಿಲ್ಲ. ಸೋತಿಲ್ಲ, ಬಿಟ್ಕೊಟ್ಟಿದೀವಿ ಮ್ಯಾಚ್. ಫಸ್ಟ್ ಬಾಲ್ ಸೆಕೆಂಡ್ ಹಾಫ್ ಔಟ್. ಹೇಳಿ ನಿಮ್ದು, ನೀವೇ ಮೇನ್ ಈಗ. ಇವ್ರನ್ನಂತೂ ತುಂಬಾ ಏನೇನೋ ಈ ಮ್ಯಾಚ್ ಈ ಒಂದ್ ಲಾಸ್ಟ್ ಎರಡನೇ ಮ್ಯಾಚ್ ಇನ್ನಿಂಗ್ಸ್ ಇತ್ತಲ್ಲ, ಇವರ ಕೈಯಲ್ಲಿ ಇದ್ದಿದ್ದು. ಎಲ್ರು ಕೂಡ ಇವ್ರ ಮೇಲೆ ಒಪ್ಪಿತ್ತು ಬಟ್ ಚೆನ್ನಾಗಿ ತುಂಬಾ ಬೌಲಿಂಗ್ ಮಾಡಿದ್ದಾರೆ. ಕೈಯಿಂದ ಏನಿಲ್ಲ, ಎಷ್ಟು ಲಾಸ್ಟ್ 1 ಬಾಲ್ 6 ರನ್ಸ್ ಬೇಕಿತ್ತು, ಅದರಿಂದ ಅವ್ರು ಗೆದ್ರು ಅಷ್ಟೇ. ಬಟ್ ಟಫ್ ಕಾಂಪಿಟೇಟ್ ಕೊಟ್ಟು ಅಂಡ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರೆ ಯೋಗಿ ಸರ್. ಹೌದು, ತುಂಬಾ ಸಖತ್ತಾಗಿ ಮಾಡಿದ್ರು. ಕ್ರಿಕೆಟ್ ಸೆಕೆಂಡ್ರಿ ಇಟ್ರೆ ಟಿ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ಟಫ್ ಕಾಂಪಿಟೇಷನ್ ಅಲ್ಲಿ ಸೋತಿರೋದು, ಈಸಿಯಲ್ಲಿ ಸೋತಿಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ ನೋಡೋಣ. ಎಸ್, ನೆಕ್ಸ್ಟ್ ಟೈಮ್ ಎಲ್ಲ ನಮ್ಮ ಟೀಮ್ ಸ್ಪಿರಿಟ್ ಎಲ್ಲ ಯಾರು ಕೂಡ ಬೇಜಾರಾಗಿಲ್ಲ. ಸೊ ಇವಾಗ ಎಲ್ರು ಕೂಡ ಹೇಳ್ತಾರೆ, ಹೇಳಿ ನನ್ನ ಚಾನೆಲ್ಗೆ ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ದೀಪು ಅಂತ ನನ್ನ ಯೂಟ್ಯೂಬ್ ಚಾನಲ್, ಲಕ್ಷ್ಮೀ ದೀಪು ವ್ಲಾಗ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗೈಸ್. ಓಕೆ, ಈಗ ಇನ್ನೊಬ್ರ ಬಗ್ಗೆ ಎಲ್ರು ಕೂಡ ನಮ್ಮ ಟೀಮ್ ಅವರೆಲ್ಲ ಏನಂತ ಹಾಡಿ ಹೋಗ್ಲುತ್ತಾರೆ. ಪ್ಲೀಸ್ ಗೈಸ್ ಟೆಲ್ ಮೀ. ನನ್ನ ಬೌಲಿಂಗ್ ಬಗ್ಗೆ ಎಲ್ಲ ಕೂಡ ಇವಾಗ ಆಡಿ ಹೋಗ್ತಿದ್ದಾರೆ. ಹೆಂಗಿತ್ತು ಸರ್ ಬೌಲಿಂಗ್? ಸಖತ್ತಾಗಿತ್ತಲ್ವಾ? ಸ್ಮೃತಿ ಮಂದಣ್ಣ ಬೌಲಿಂಗ್ ಮಾಡೋದು ಜಸ್ಟ್ ಸ್ವಲ್ಪ ಮಿಸ್ಸಿಂಗ್ ಗೈಸ್ ಅಷ್ಟೇ. ಏನಿಲ್ಲ, ತುಂಬಾ ಮಿಸ್ಸಿಂಗ್. ಹಂಗೆಲ್ಲ ಕಡೆ ಒಂದ್ ಬಾಲ್ ಎಸದ್ರ ಎಸ್ಬಿಟ್ಟು ಏನಂತೆ ಕಾಣೋ ಬಂದು ಎಷ್ಟು ಮಿಸ್ ಅಂತಾರೆ. 14 ಉಳ್ಕೊಂಡು ಎಷ್ಟು ಮಿಸ್ ಆಯ್ತಂತಾರೆ. ಪ್ರಾಕ್ಟೀಸ್ ಮಾಡುವಾಗ ನಾನು ಚೇಂಜ್ ಮಾಡೋದಂತ ಇವ್ರನ್ನ ಎಸ್ಬಿಟ್ರು. ಇನ್ನೊಂದು ಬಾಲ್ ಸರ್, ಇದು ಪ್ರಾಕ್ಟೀಸ್ ಮಾಡುವಾಗ ಚೆನ್ನಾಗಿ ಮಾಡಿದ್ರು. ಫೀಲ್ಡ್ ಮುಂದಕ್ಕೆ ಹೋಗ್ಲಿಲ್ಲ, ಬಾಲ್ ಚೆನ್ನಾಗಿರ್ಲಿಲ್ಲ. ನಾವು ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದೀವಿ ಗಾಯ್ಸ್. ಕಾಫಿ ಕುಡಿದೈತಿ, ತಲೆನೋ ಬರ್ಬಿಡೈತೆ, ನಿದ್ದೆ ಬರ್ತೈತೆ ನನಗದು. ಎಸ್, ಕಾಫಿ ಶಾಪ್ ಇದ್ದೀವಿ, ಕಾಫಿ ಕುಡಿಯೋಣ ಅಂತ. ಮಾಡ್ಬೋದು ಒಳ್ಳೆ ಹೋಗ್ತೀವಲ್ಲೇ, ನಾವೆಲ್ಲ ಸ್ಟಾಪ್ ಮಾಡಿದ್ವಿ. ನಿಮಗೆ ತೋರಿಸಿಲ್ಲ ನಾನು. ಫೈನಲಿ ರೀಚ್ ಆದೋ ಶೋರೂಮ್ ಹತ್ರ. ಎಲ್ಲ ಬಂದಿದ್ದೀವಿ, ಇಡ್ತಾ ಇದ್ದೀವಿ ಈಗ ಒಂದೊಂದಾಗಿ. ಫೈನಲಿ ಬಂದು ಗಾಯ್ಸ್, ಬಂದು ಮೈಸೂರು ರೀಚ್ ಆಗೋದು. ಈಗ ನಮ್ಮ ಅಪ್ಪನಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಗೈಸ್, ಅಪ್ಪ ಬಂದು ನಾನು ಅಪ್ಪನ ಜೊತೆ ಹೋಗ್ತಾ ಇದ್ದೀನಿ ಗಾಯ್ಸ್. ಮನೆಗೆ ಬಂದೆ. ಎಸ್, ಹಲೋ ಶಾಯ್. ಕಬ್ಗೆ ಬರ್ಲಿಲ್ಲ, ಪರವಾಗಿಲ್ವಾ?
ಕಪ್ ಗೆದ್ದಿಲ್ಲ. ನಿಜ ಹೇಳ್ತೀವಿ, ಬಟ್ ಅದೇ ಸೀರಿಯಸ್ ಆಗಿ ಇದೇ ಕ್ರಿಕೆಟ್ ಎಲ್ಲ ಆಡುವಾಗ ಟಿವಿ ನೋಡುವಾಗ ಅವರೆಲ್ಲ ಮಾಡುವಾಗ ಈ ಆರಾಮಾಗಿ ಹೊಡ್ಬಿಡ್ಬೋದು. ಬಾಲಿಗೆ ಒಂದು ಬಾಲ್ ಮಿಸ್ ಆಗುತ್ತಲ್ಲ, ಒಂದು ಬಾಲ್ ಹೊಡ್ಬಿಡೋದಿಲ್ಲ, ಅವನು ಹೊಡಿಬೋದಿತ್ತಲ್ಲ ಅಂತ ಹೇಳ್ತೀವಿ. ಅದೇ ನಿಜ ರಿಸ್ಕ್ ಇದೆ. ಬಿಕಾಸ್ ಪಿಚ್ ಎಷ್ಟು ಇರುತ್ತೆ, ಗ್ಯಾಪ್ಗಳು, ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ, ಎಷ್ಟು ಟ್ರೈನಿಂಗ್ ತೊಗೊಂಡಿರ್ತಾರೆ, ನಿಜ ತುಂಬ ಕಷ್ಟ ಇದೆ. ಆ್ಯಂಡ್ ಇವತ್ತು ನಾನು ಹೋಗಿ ಆ ಥರ ಫೀಲ್ಡಲ್ಲಿ ಮಾಮೂಲಿ ಇಲ್ಲಿಗೆ ನಮಗೆ ಈ ಥರ ಆಡ್ತಿದ್ದು, ಬಟ್ ಫೀಲ್ಡಲ್ಲಿ ಹೋಗಿ ಆಟ ಆಡಿದಂದರೆ ಇದೇ ಫಸ್ಟು. ಸೊ ಇದೊಂಥರ ಎಕ್ಸ್ಪೀರಿಯನ್ಸ್ ಕೂಡ ನನಗೆ. ಅಷ್ಟು ಚೆನ್ನಾಗೇನು ಪ್ಲೇ ಮಾಡಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಒಂದು ಖುಷಿ ಇದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಹಿಂಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.